ಚೆನ್ನಾಗಿ ಜೀರ್ಣವಾದ ಅನ್ನ, ಸುರಕ್ಷಿತವಾಗಿದ್ದಂತಹ ಮಗ, ಉತ್ತಮ ಶಿಸ್ತಿನ ಪತ್ನಿ, ವಿಧೇಯತೆಯಿಂದ ಸೇವೆ ಮಾಡಿಕೊಂಡ ರಾಜ, ಚೆನ್ನಾಗಿ ಯೋಚಿಸಿ ಆಡಿದಂತಹ ಮಾತು, ವಿಚಾರ ಮಾಡಿ ಮಾಡಿದಂತಹ ಕೆಲಸ, ಇವು ಎಷ್ಟು ಸಲ ಕಳೆದರೂ ಕೂಡ ಕೆಡುವುದಿಲ್ಲ, ಬದಲಾಗುವುದು ಕೂಡ ಇಲ್ಲ. ಕೈಯಲ್ಲಿ ಇರುವಂತಹ ರೇಖೆಗಳನ್ನು ಅಥವಾ ಹಣೆಯಲ್ಲಿ ಕಾಣದ ಹಣೆಬರಹವನ್ನು ನಂಬಿ ಕುರುಡ ಜೀವನವನ್ನು ನಡೆಸುವುದಕ್ಕಿಂತ ನಮ್ಮ ತಲೆಯಲ್ಲಿ ಇರುವಂತಹ ಜ್ಞಾನವನ್ನು ಮತ್ತು ಮನಸ್ಸಿನಲ್ಲಿ ಇರುವಂತಹ ಆತ್ಮವಿಶ್ವಾಸವನ್ನು ನಂಬಿ ಅರ್ಥಪೂರ್ಣವಾಗಿರುವಂತಹ ಜೀವನವನ್ನು ನಡೆಸಿದರೆ ಯಾವುದು ಕೂಡ ಇಲ್ಲಿ ಅಸಾಧ್ಯ ಎನ್ನುವುದು ಇಲ್ಲ ನೋಡಿ. ಅನ್ನದ ಮೇಲೆ ಸೊಕ್ಕು ತೋರಿಸುವ ರೋಗಿಯಾಗಿ ಇರುತ್ತಾನೆ. ಹೆಣ್ಣಿನ ಮೇಲೆ ಸೊಕ್ಕು ತೋರಿಸಿದವ ಬ್ರಹ್ಮಚಾರಿಯಾಗುತ್ತಾನೆ. ವಿದ್ಯೆಯ ಮೇಲೆ ಸೊಕ್ಕನ್ನು ತೋರಿಸುವವ ಅವಿವೇಕಿ ಆಗುತ್ತಾನೆ. ದುಡ್ಡಿನ ಮೇಲೆ ಸೊಕ್ಕನ್ನು ತೋರಿಸುವವ ದರಿದ್ರನಾಗುತ್ತಾನೆ. ಕಾಯಕದ ಮೇಲೆ ಸೊಕ್ಕನ್ನು ತೋರಿಸುವವ ನಿರುದ್ಯೋಗಿಯಾಗುತ್ತಾನೆ. ತಂದೆ ತಾಯಿಯ ಮೇಲೆ ಸೊಕ್ಕನ್ನು ತೋರಿಸಿದವನು ಅನಾಥನಾಗುತ್ತಾನೆ. ಅದೆಷ್ಟೋ ಬಾರಿ ದೇವರ ಜೊತೆಗೆ ಮುನಿಸಿಕೊಂಡರೂ ಕೂಡ ಕಷ್ಟ ಬಂದಾಗ ಮೊದಲು ನೆನಪಾಗುವುದು ದೇವರು. ಕಷ್ಟಗಳನ್ನು ಕೊಡುವ ಸೂತ್ರಧಾರಿಯೂ ಕೂಡ ಅವನೇ. ಕಷ್ಟಗಳನ್ನು ಎದುರಿಸಲು ಜೊತೆಯಾಗಿ ನಿಲ್ಲುವಂತಹ ಪಾತ್ರಧಾರಿಯೂ ಕೂಡ ಅವನೇ ಎನ್ನುವುದನ್ನು ಮರೆಯಲೇಬೇಡಿ. ಏನೇ ಆದರೂ ಕೂಡ ಎಲ್ಲವನ್ನ ನೋಡಿಕೊಳ್ಳುವವನು ಅವನೇ ಆಗಿರುತ್ತಾನೆ. ಬಂಗಾರದ ತಟ್ಟೆಯಲ್ಲಿ ಉಂಡು ಬೆಳ್ಳಿಯ ಲೋಟದಲ್ಲಿ ನೀರನ್ನು ಕುಡಿಯುವವನ ಶವವನ್ನು 3 ಸುತ್ತು ಸುತ್ತಿ ಒಡೆದಿದ್ದು ಮಣ್ಣಿನ ಮಡಕೆಯೇ ಹೊರತು ಚಿನ್ನ, ಬೆಳ್ಳಿ, ಬಂಗಾರ ಎನ್ನುವುದು ಅಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ನೋವಿನೊಂದಿಗೆ ಬೆಳೆದ ಕನಸು ಮುತ್ತಿನಂತೆ ಬೆಳಗುತ್ತದೆ. ತಾಳ್ಮೆಯಿಂದ ಕಟ್ಟಿದ ಬದುಕು ಗಗನದಂತೆ ವ್ಯಾಪಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಸಾಲ, ರೋಗ, ದ್ವೇಷ ಈ 3 ಇಲ್ಲದೆ ಗುಡಿಸಲಲ್ಲಿ ಬದುಕಿರುವು ಸಾಕು. ಅವರೇ ನಿಜವಾದ ಕೋಟ್ಯಾಧೀಶರು. ಹೆಣ್ಣಿನ 1 ಹನಿ ಕಣ್ಣೀರಿನ ಮುಂದೆ ಗಂಡಿನ 1000 ನೋವುಗಳು ಜಗತ್ತಿನ ಮುಂದೆ ಮೂಲೆಗುಂಪಾಗಿ ಹೋಗುತ್ತದೆ. ಒಂದು ಕಲ್ಲು 1 ಬಾರಿ ಮಾತ್ರ ಮಂದಿರಕ್ಕೆ ಹೋಗುತ್ತದೆ. ಹೋಗಿ ಅದು ದೈವತ್ವವನ್ನು ಪಡೆದುಕೊಳ್ಳುತ್ತದೆ. ಆದರೆ ಪ್ರತಿದಿನವೂ ಕೂಡ ಮಂದಿರಕ್ಕೆ ಹೋಗುವಂತಹ ಮನುಷ್ಯನು ಮಾತ್ರ ಕಲ್ಲಾಗಿಯೇ ಉಳಿದು ಬಿಟ್ಟಿದ್ದಾನೆ. ಇದು ಎಂತಹ ವಿಪರ್ಯಾಸ ಅಲ್ಲವೇ? ಬದುಕು ನಿಧಾನವಾಗಿ ಪಾಠವನ್ನು ಕಲಿಸುತ್ತದೆ. ನಿನ್ನ ತನವನ್ನು ಅಡವಿಟ್ಟು ಯಾರನ್ನೂ ಕೂಡ ನೀನು ಪ್ರೀತಿಸುವಂತಹ ಅಗತ್ಯವೇ ಇಲ್ಲ. ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಕೂಡ ಅನಿವಾರ್ಯ ಅನ್ನುವುದು ಇಲ್ಲ. ಸ್ವಲ್ಪ ಜನ ನಿಮ್ಮನ್ನು ಇಷ್ಟಪಡುತ್ತಾರೆ, ಇನ್ನು ಸ್ವಲ್ಪ ಜನ ಇಷ್ಟಪಟ್ಟವರಂತೆ ನಟಿಸುತ್ತಾರೆ, ಇನ್ನು ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಳಿಗಾಗಿ ನಿಮ್ಮನ್ನು ಬಳಸಿಕೊಳ್ಳುತ್ತಾರೆ. ಇಷ್ಟೇ ಈ ಜೀವನ. ದಾರಿ ಸರಿಯಿಲ್ಲ ಅಂತ ನಿಂತರೆ ನಡೆಯೋಕೆ ಆಗುವುದಿಲ್ಲ. ಮನಸ್ಸು ಸರಿಯಿಲ್ಲ ಅಂತ ನಿಂತರೆ ಜೀವನ ಸಾಗಿಸುವುದಕ್ಕೆ ಆಗುವುದಿಲ್ಲ. ಕಷ್ಟ ಬಂತು ಅಂತ ಕೂತರೆ ಎದ್ದು ನಿಲ್ಲುವುದಕ್ಕೆ ಆಗುವುದಿಲ್ಲ. ನಿನ್ನ ಬದುಕಿನ ಪರೀಕ್ಷೆಗೆ ನೀನೇ ಹೊಣೆ. ಅದನ್ನು ನೀನೇ ಎದುರಿಸಿ ನಿಲ್ಲಬೇಕು. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡು. ನೊಂದಿಕೊಳ್ಳಬೇಡ, ದೇವರು ಇದ್ದಾನೆ. ಆದಷ್ಟು ಬೇಗ ನಿನ್ನ ಈ ಕೆಟ್ಟ ಸಮಯ ಎನ್ನುವುದು ಬದಲಾಗುತ್ತದೆ. ತಾಳ್ಮೆಯಿಂದ ಇರು. ಕಣ್ಣೀರು ಹಾಕಬೇಡ. ನಿನ್ನ ಕಣ್ಣೀರಿನ ಪ್ರತಿ ಹನಿಗೆ ಉತ್ತರವನ್ನು ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಕೊಟ್ಟೇ ಕೊಡುತ್ತಾನೆ ಎನ್ನುವುದನ್ನು ಮರೆಯಬೇಡ. ಇರುವಷ್ಟು ದಿನ ಇರುವ ಸಂಬಂಧಗಳನ್ನು ಬೆಸೆಯುವ ಕೆಲಸ ಮಾಡಿಕೊಳ್ಳಿ. ಒಬ್ಬರೇ ಹೋಗುವುದು ಮುಂದೆ ಇದ್ದೇ ಇದೆ ಎನ್ನುವುದನ್ನು ಮರೆಯಲೇಬೇಡಿ. ಒಂದು ಮರದಿಂದ 1 ಲಕ್ಷಕ್ಕಿಂತ ಹೆಚ್ಚು ಬೆಂಕಿಯ ಕಡ್ಡಿಯನ್ನು ಉತ್ಪಾದನೆ ಮಾಡಬಹುದು. ಆದರೆ ಒಂದೇ ಒಂದು ಬೆಂಕಿಯ ಕಡ್ಡಿಯಿಂದ ಇಡೀ ಮರಕ್ಕೇನೆ ಬೆಂಕಿಯನ್ನು ಹಾಕಬಹುದು. ಅಂದರೆ ಒಂದು ನಕಾರಾತ್ಮಕವಾಗಿರುವಂತಹ ಯೋಚನೆ ಎಲ್ಲ ಬದುಕಿನ ಸಕಾರಾತ್ಮಕವಾಗಿರುವಂತಹ ಬೆಳವಣಿಗೆಯನ್ನು ನಾಶ ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ಭಯ, ಏನಾಗುವುದೋ ಎಂದು ಯೋಚಿಸುತ್ತಾ ಕಾಲಹರಣವನ್ನು ಮಾಡಬೇಡ. ಮೇಲೊಬ್ಬ ಇರುವವನು ನಿನ್ನನ್ನು ಕಾಯದು. ನಿನ್ನ ಕೆಲಸವನ್ನು ಪೂರ್ಣ ಶ್ರದ್ಧೆಯಿಂದ ಮಾಡು. ಏನೇ ಆದರೂ ಕೂಡ ನಿನ್ನ ಒಳಿತಿಗಾಗಿಯೇ ಆಗುತ್ತಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಸಂಬಂಧ ನೋವನ್ನು ಹಂಚಿಕೊಳ್ಳುವ ತರಹ ಇರಬೇಕೇ ಹೊರತು ನೋವನ್ನು ಹೆಚ್ಚಿಸುವ ರೀತಿಯಲ್ಲಿ ಇರಲೇಬಾರದು. ಅಂತಹ ಸಂಬಂಧ ಇದ್ದಾಗ ಮಾತ್ರ ಬದುಕಿನಲ್ಲಿ ಏನಾದರೂ ಒಂದು ಹಂಚಿಕೊಳ್ಳುವುದಕ್ಕೆ ಸಾಧ್ಯವಾದೀತು. ಅವರು ಕೂಡ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾದೀತು. ಜೀವನದಲ್ಲಿ ಹಣಕ್ಕಿಂತ ಗುಣ ಮುಖ್ಯ. ನಮ್ಮಲ್ಲಿ ಇರುವಂತಹ ಹಣ, ಬಂಗಾರವನ್ನು ನಾವೇ ಕಾಯಬೇಕೇ. ಆದರೆ ನಮ್ಮಲ್ಲಿ ಇರುವಂತಹ ಒಳ್ಳೆಯ ಗುಣ, ನಡತೆಗಳೇ ನಮ್ಮನ್ನು ಕಾಯುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಬದುಕಿನಲ್ಲಿ ನೀರಿನಂತೆ ಇರು.
ನೀರಿನಂತೆ ಹರಿಯುತ್ತಲೇ ಇರು. ಸದಾ ಕಸ ಕಲ್ಲುಗಳು ತಮ್ಮಷ್ಟಕ್ಕೆ ತಾವೇ ಪಕ್ಕಕ್ಕೆ ಸರಿದು ಹೋಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಹಣದಿಂದ ನಾಳೆಯ ಕನಸುಗಳನ್ನು ತಲುಪಬಹುದೇನೋ, ಆದರೆ ನಿನ್ನೆಯ ದಿನಗಳಿಗೆ ಮರಳುವುದಕ್ಕೆ ಸಾಧ್ಯವೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಎಲ್ಲ ಹೆಣ್ಣು ಮಕ್ಕಳು ತವರು ಮನೆಯಲ್ಲಿ ಗಂಡ 1 ವರ್ಷ ಇಲ್ಲ ಅಂದರೆ ಇರುತ್ತಾರೆ. ಅದೇ ಗಂಡನ ಮನೆಯಲ್ಲಿ ಗಂಡನೇ ಇಲ್ಲದೆ 1 ದಿನವೂ ಕೂಡ ಇರುವುದಕ್ಕೆ ಕಷ್ಟವನ್ನು ಪಡುತ್ತಾರೆ. ನಿನ್ನ ಪ್ರಪಂಚ ಎಲ್ಲಿ ಶುರುವಾಗಿ ಮತ್ತು ಎಲ್ಲಿ ಮುಗಿಯುತ್ತದೆ ಎಂದು ಮಗಳ ಹತ್ತಿರ ಕೇಳಿದಾಗ ಮಗಳ ಉತ್ತರ ಅಮ್ಮನ ಗರ್ಭದಲ್ಲಿ ಶುರುವಾಗಿ ಅಪ್ಪನ ಪದಗಳಿಂದ ಹಾದು ಹೋಗುತ್ತದೆ. ಗಂಡನ ಸಂತೋಷದ ಅಪ್ಪುಗೆಯಲ್ಲಿ ಮಕ್ಕಳ ಕನಸುಗಳನ್ನು ಪೂರೈಸುತ್ತಾ ನನ್ನ ಪ್ರಪಂಚ ಎನ್ನುವುದು ಮುಗಿದು ಹೋಗುತ್ತದೆ ಎಂದು. ದೇವರ ಮುಂದೆ ನಿಂತು ನನ್ನ ಮರಣವನ್ನೇ ಕೇಳಿದೆ, ಆದರೆ ದೇವರು ನಗು ನಗುತ್ತಾ ಹೇಳಿದರು, ನಿನ್ನ ಜೀವ ನನ್ನ ಕೈಯಲ್ಲಿ ಇಲ್ಲದೆ ನಿನ್ನನ್ನು ನನಗಿಂತ ಹೆಚ್ಚು ಪ್ರೀತಿಸುವ ಜೀವ ನಿನ್ನ ದೀರ್ಘ ಆಯುಷ್ ಕೇಳುತ್ತಿದೆ. ಈ ಜೀವನಕ್ಕೆ ನಾನು ಏನು ಹೇಳಲಿ ಎಂದು. ಬದುಕಿನಲ್ಲಿ ನಿಜವಾಗಿಯೂ ಕೂಡ ಕಷ್ಟ ಕಂಡವನು ದರ್ಪ, ಅಹಂಕಾರ, ಜಂಬ ಇವುಗಳನ್ನು ಹೊತ್ತಿಕೊಳ್ಳುವುದೇ ಇಲ್ಲ. ಅವನು ಯಾರನ್ನೂ ಕೂಡ ಅವಹೇಳನ ಮಾಡುವುದಿಲ್ಲ, ಏಕೆಂದರೆ ನೋವು ಏನು ಅನ್ನುವುದು ಅವನಿಗೆ ಗೊತ್ತು. ತುಂಬ ನೊಂದ ಹೃದಯ ದೇವರನ್ನು ಬಲವಾಗಿ ಹಿಡಿದುಕೊಳ್ಳುತ್ತದೆ. ಅವನ ನಡೆ ನಿಷ್ಠೆಯಿಂದ ಇರುತ್ತದೆ. ಮಾತುಗಳಲ್ಲಿ ತೂಕ ಎನ್ನುವುದು ಅಡಗಿರುತ್ತದೆ. ಈ ಮಾತನ್ನು ನಂಬಿ ಜೀವನವನ್ನು ಮಾಡಿ. ನಿನ್ನೆಯ ನಡೆದ ಘಟನೆಗಳನ್ನು ಯೋಚಿಸುತ್ತಾ ಇಂದಿನ ದಿನಗಳನ್ನು ಹಾಳು ಮಾಡಿಕೊಳ್ಳಬೇಡಿ. ಮುಂದಿನ ದಿನಗಳ ಬಗೆಗೆ ಚಿಂತಿಸುತ್ತಾ ಏನೂ ಮಾಡದೆಯೇ ಕುಳಿತುಕೊಳ್ಳುವುದು ಬೆಲೆ ಕಟ್ಟಲು ಆಗದೇ ಇರುವ ಹಾಗೂ ಹಿಂದಿರುಗಿ ಪಡೆಯಲಾಗದ ಸಮಯ ವ್ಯರ್ಥವೇ ಸರಿ. ಮಾಡಬೇಕಾಗಿರುವಂತಹ ಕೆಲಸವನ್ನು ಆದಷ್ಟು ಬೇಗನೆ ಶುರು ಮಾಡುವುದನ್ನು ಕಲಿತುಕೊಳ್ಳಿ. ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಏನೇ ಆದರೂ ಕೂಡ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಮನೆಯಲ್ಲಿ ಪ್ರೀತಿ ಹೆಚ್ಚಿದಷ್ಟು ಸಂತೋಷ, ಮನದಲ್ಲಿ ಭಕ್ತಿ ಹೆಚ್ಚಿದಷ್ಟು ಮೋಕ್ಷ. ಇವೆರಡನ್ನ ಬಿಟ್ಟು ಉಳಿದ ಯಾವುದೇ ವಿಷಯದಲ್ಲಿಯೂ ಕೂಡ ಹೆಚ್ಚಾದಷ್ಟು ವಿಷವೇ ಆಗುತ್ತದೆ. ನಿಮ್ಮ ಜೀವನದಲ್ಲಿ ಯಾರಿಗೆ ಯಾರು ಶತ್ರುಗಳು ಅಲ್ಲ, ಹಾಗೆ ಮಿತ್ರರು ಕೂಡ ಅಲ್ಲ. ಎಲ್ಲರೂ ಸಮಯದ ಗೊಂಬೆಗಳು ಆಗಿರುತ್ತಾರೆ. ಹಾಗಾಗಿ ಯಾರನ್ನೂ ಕೂಡ ಅತಿಯಾಗಿ ದ್ವೇಷವನ್ನು ಮಾಡುವುದಕ್ಕೆ ಹೋಗಬೇಡಿ, ಹಾಗೂ ತುಂಬ ಹತ್ತಿರಕ್ಕೂ ಕೂಡ ಕರೆದುಕೊಳ್ಳುವುದಕ್ಕೆ ಅಥವಾ ತೆಗೆದುಕೊಳ್ಳುವುದಕ್ಕೆ ಹೋಗಬೇಡಿ. ಅದು ನಿಮಗೆ ಮುಳುವಾಗುವುದು. ನಿಮ್ಮ ಜೀವನದಲ್ಲಿ ನೀವೇ ಮುಂದೆ ಬರಬೇಕು. ಇಲ್ಲಿ ಯಾರು ಯಾರನ್ನೂ ಕೂಡ ಮುಂದೆ ತರುವುದಕ್ಕೆ ಸಹಾಯವನ್ನು ಮಾಡುವುದಿಲ್ಲ ಮತ್ತು ಅದನ್ನು ನೀವು ಯಾರಿಂದಲೂ ಕೂಡ ಅಪೇಕ್ಷೆ ಪಡುವುದಕ್ಕೆ ಹೋಗಬೇಡಿ. ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಚಾಣಾಕ್ಷತನ ನಿಮ್ಮನ್ನು ಯಾವ ಮಟ್ಟಕ್ಕಾದರೂ ಕೂಡ ತೆಗೆದುಕೊಂಡು ಹೋಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಭಗವಂತನ ಸೃಷ್ಟಿಯಲ್ಲಿ ಎಲ್ಲವೂ ಕೂಡ ಪರಿಪೂರ್ಣವಾಗಿ ಇರುತ್ತದೆ. ಮನುಷ್ಯನ ದೃಷ್ಟಿಯಲ್ಲಿ ಮಾತ್ರ ಎಲ್ಲವೂ ಕೂಡ ಅಪೂರ್ಣವಾಗಿ ಕಾಣಿಸುತ್ತದೆ. ಎಲ್ಲರೆದರೂ ಕೂಡ ತಪ್ಪು ಹುಡುಕುವ ಸ್ವಭಾವವನ್ನು ಬಿಟ್ಟು ಬಿಡಿ. ವಿಜಯವೂ ಕೂಡ ಹೇಡಿಗಳಿಗೂ ಕೂಡ ಪ್ರಾಪ್ತಿಯಾಗುತ್ತದೆ, ಆದರೆ ಯಶಸ್ಸು ಕೀರ್ತಿ ಮಾತ್ರ ವೀರರಿಗೆ ಪ್ರಾಪ್ತಿಯಾಗುತ್ತದೆ. ಇದರಿಂದ ಅರ್ಥವಾಗುವುದು ಏನೆಂದರೆ, ನಿಮ್ಮ ಶತ್ರುಗಳು ಅವರ ತಾತ್ಕಾಲಿಕ ವಿಜಯಗಳೊಂದಿಗೆ ನಿಮ್ಮನ್ನು ಗುಲಾಮರನ್ನಾಗಿ ಮಾಡಿದ್ದಾರೆ. ಚಿಂತೆಯಲ್ಲಿ ಚಿತೆ ಹತ್ತಬೇಡ, ಸುಖದಲ್ಲಿ ಮೈ ಮರೆಯಲೇಬೇಡ. ಹೆಣ್ಣು ಹೊನ್ನು ಮಣ್ಣು ಹಿಂದೆ ಎಂದಿಗೂ ಕೂಡ ಬೀಳಬೇಡ. ಯಶಸ್ಸಿನ ಉತ್ತುಂಗದಲ್ಲಿ ಇದ್ದಾಗ ಅಹಂಕಾರವನ್ನು ಪಡಬೇಡ. ಪ್ರತಿದಿನ ಭಗವಂತನ ಸ್ಮರಣೆಯನ್ನು ಬಿಡಲೇಬೇಡ. ತನ್ನ ಮಕ್ಕಳಿಗೆ ಸರಿಯಾಗಿ ವಿದ್ಯೆ ಕಲಿಸಿದವನು ತಂದೆಯಾಗಲಾರ, ಶಿಷ್ಯನಿಗೆ ಸರಿಯಾಗಿ ಗುರಿ ತೋರಿಸಿದವನು ಗುರು ಆಗಲಾರ. ತನ್ನ ಸಂತಾನ ಆರೋಗ್ಯ ಸರಿ ಇಲ್ಲದೆ ಮಲಗಿದ್ದಾಗ ಬಂದು ನೋಡದ ತಾಯಿ ಸರಿಯಾದ ತಾಯಿ ಆಗಲಾರಳು. ಜನರು ಅವರಲ್ಲಿಯೂ ಕೂಡ ಬುದ್ಧಿವಂತಿಕೆಯನ್ನು ಕೆಟ್ಟ ಕಾರ್ಯಗಳಿಗೆ ನಿಮ್ಮ ಮೇಲೆ ಪ್ರಯೋಗಿಸಿದಾಗ ನೀವು ನಿಮ್ಮ ಬುದ್ಧಿವಂತಿಕೆಯನ್ನು ಎಷ್ಟು ಪರಿಣಾಮಕಾರಿಯಾಗಿ ತೋರಿಸಬೇಕೆಂದರೆ, ಕೆಟ್ಟದ್ದನ್ನು ಮಾಡಲು ಹೊರಟರೆ ಕೆಟ್ಟದ್ದೇ ದೊರಕುತ್ತದೆ ಎಂದು ಅವರಿಗೆ ಕ್ರಿಯೆ ಮತ್ತು ಮಾತಿನ ಮುಖಾಂತರ ತಿಳಿಸಿ ಕೊಡಬೇಕು. ನಿಮ್ಮ ಜೀವನದಲ್ಲಿ ಎಷ್ಟು ಸಂಬಂಧಗಳು ಇದೆ ಅನ್ನುವುದು ಮುಖ್ಯವಲ್ಲ, ಎಷ್ಟು ಸಂಬಂಧಗಳು ಜೀವಂತವಾಗಿ ಇದೆ ಎನ್ನುವುದು ತುಂಬಾ ಮುಖ್ಯವಾದದ್ದು. ಇದನ್ನು ಅರಿತು ಜೀವನವನ್ನು ಮಾಡಿ. ಮನುಷ್ಯನಿಗೆ ಕಾಲ ಕಳೆದಂತೆ ದಿನಗಳು ಕಳೆಯುತ್ತವೆ, ವಯಸ್ಸು ಮೀರುತ್ತದೆ, ದೇಹದ ಶಕ್ತಿ ಕುಗ್ಗುತ್ತದೆ, ಆಸೆ ಭ್ರಮಿಸುತ್ತದೆ, ಮೋಹ ಮರೆಯಾಗುತ್ತದೆ. ಆದರೆ ಭಗವಂತನ ಮೇಲಿನ ಭಕ್ತಿ ಮಾತ್ರ ಜೀವನದ ಉದ್ದಕ್ಕೂ ಕೂಡ ಕಾಪಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ವಿದ್ಯಾಭ್ಯಾಸವನ್ನು ಮಾಡದ ಕೆಲವೇ ಕೆಲವು ಜನರ ಯಶಸ್ಸಿನ ಕಥೆಗಳನ್ನು ಕೇಳಿ.
ನೀವು ಅವರಂತೆ ಆಗುತ್ತೇನೆ ಎನ್ನುವ ಆಸೆಯನ್ನು ಇಟ್ಟುಕೊಂಡು ಸರಿಯಾಗಿ ವಿದ್ಯಾಭ್ಯಾಸ ಮಾಡದೇ ಇದ್ದರೆ ಮುಂದೊಂದು ದಿನ ಜೀವನದ ಕಷ್ಟದ ಸರಮಾಲೆಯಲ್ಲಿ ಕಳೆದುಕೊಳ್ಳುತ್ತೀರಿ ಎನ್ನುವುದು ಎಚ್ಚರ ಎನ್ನುವುದು ನಿಮ್ಮಲ್ಲಿರಲಿ. ಸಂಬಂಧಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಕೇವಲ ನಿಮ್ಮ ಜವಾಬ್ದಾರಿ ಮಾತ್ರವಲ್ಲ, ಅದರ ಜವಾಬ್ದಾರಿ ಸಂಬಂಧಿಕರಿಗೂ ಕೂಡ ಇರುತ್ತದೆ. ಇಬ್ಬರಲ್ಲಿ ಒಬ್ಬರು ನಂಬಿಕೆಯನ್ನು ಕಳೆದುಕೊಂಡರೆ ಆ ಸಂಬಂಧ ಉಳಿಯುವುದಿಲ್ಲ ಮತ್ತು ಅಂತಹ ಸಂಬಂಧಗಳಿಗೆ ಹೆಚ್ಚಿನ ಮಹತ್ವವೂ ಕೂಡ ಬೇಡ. ದೂರವಿದ್ದಷ್ಟು ಒಳ್ಳೆಯದು. ಚಪ್ಪಾಳೆ ಒಂದು ಕೈಯಲ್ಲಿ ಸಾಧ್ಯವೇ ಇಲ್ಲ, ಎರಡು ಕೈ ಸೇರಿದರೆ ಮಾತ್ರ ಚಪ್ಪಾಳೆಯಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಬೇವಿನ ಗಿಡವನ್ನು ನೆಟ್ಟು ಮಾವಿನ ಹಣ್ಣನ್ನು ಅಪೇಕ್ಷೆ ಮಾಡಬಾರದು. ನೀವು ಮಾಡುವ ಕಾರ್ಯ ಒಳ್ಳೆಯದಾಗಿ ಇದ್ದರೆ ನಿಮಗೆ ಒಳ್ಳೆಯ ಫಲವೇ ದೊರಕುತ್ತದೆ. ಹಾಗೆಯೇ ಕೆಟ್ಟ ಕರ್ಮ ಕೆಟ್ಟ ಫಲವನ್ನೇ ನೀಡುತ್ತದೆ. ಆಯ್ಕೆ ಎನ್ನುವುದು ನಿಮ್ಮ ಕೈಯಲ್ಲಿಯೇ ಇರುತ್ತದೆ. ನಿಮ್ಮ ಸುಳ್ಳನ್ನು ಎಷ್ಟೇ ದಿವಸ ನೀವು ಅಡಗಿಸಿ ಬದುಕಿದರೂ ಕೂಡ ಒಂದಲ್ಲ ಒಂದು ದಿನ ಅದು ಹೊರಗಡೆ ಬರಲೇಬೇಕು. ಸುಳ್ಳು ಎನ್ನುವುದು ಕೆಂಡದಂತೆ, ಎಷ್ಟು ಬೇಗ ಅದನ್ನು ನೀವು ನಿಮ್ಮ ಕೈಯಿಂದ ಬಿಸಾಕುತ್ತೀರೋ ಅಷ್ಟು ನಿಮಗೆ ಹಾಗೂ ನಿಮ್ಮ ಜೀವನಕ್ಕೆ ಒಳ್ಳೆಯದು. ಇಲ್ಲವೆಂದರೆ ನಿಮ್ಮ ಜೀವನಕ್ಕೆ ಕೆಟ್ಟದ್ದೇ ಆಗುವುದು. ನಿಮ್ಮ ವೈಯಕ್ತಿಕ ಜೀವನದ ಸಮಸ್ಯೆಗಳಿಗೆ ಹೆದರಿ ಓಡುವ ಅವಶ್ಯಕತೆಯೇ ಇಲ್ಲ ಎಂದಾದರೆ ಒಂದು ದಿನ ಅದನ್ನು ಎದುರಿಸಲೇಬೇಕು. ಏಕೆಂದರೆ ಹಿಂದೆ ಆ ಸಮಸ್ಯೆಗಳನ್ನು ಎದುರಿಸಬಾರದು. ಏನಾಗುತ್ತದೆ ನೋಡಿಕೊಳ್ಳೋಣ ಎಂಬ ಧೈರ್ಯವನ್ನು ಬೆಳೆಸಿಕೊಂಡರೆ ಸಮಸ್ಯೆ ಒಂದು ಸಮಸ್ಯೆಯೇ ಅಲ್ಲ ಎನ್ನುವುದನ್ನು ಮರೆಯಲೇಬೇಡಿ. ನಿನ್ನೆಯ ನಡೆದ ಘಟನೆಗಳನ್ನು ಯೋಚಿಸುತ್ತಾ ಇಂದಿನ ದಿನಗಳನ್ನು ಹಾಳು ಮಾಡಿಕೊಂಡು ಮುಂದಿನ ದಿನಗಳ ಬಗೆಗೆ ಯೋಚಿಸುತ್ತಾ ಏನು ಮಾಡದೆ ಕುಳಿತುಕೊಳ್ಳುವುದು ಬೆಲೆ ಕಟ್ಟಲು ಆಗದ ಹಾಗೂ ಹಿಂತಿರುಗಿ ಪಡೆಯಲು ಆಗದೇ ಇರುವಂತಹ ಸಮಯದ ವ್ಯರ್ಥವೇ ಸರಿ ಎನ್ನುವುದನ್ನು ಅರಿತು ಜೀವನವನ್ನು ಮಾಡಿ. ಬೇರೆಯವರ ಜೀವನದಲ್ಲಿ ನಮ್ಮ ಅಧಿಕಾರವನ್ನು ಚಲಾಯಿಸಬಾರದು. ಏಕೆಂದರೆ ಎಲ್ಲರಿಗೂ ಕೂಡ ಅವರದ್ದೇ ಆಗಿರುವಂತಹ ಪ್ರತ್ಯೇಕವಾಗಿರುವಂತಹ ಜೀವನ ಎನ್ನುವುದು ಇರುತ್ತದೆ. ಜ್ಞಾನವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ, ಗಳಿಸಬೇಕು. ಸಂಪತ್ತನ್ನು ಗಳಿಸಿಕೊಳ್ಳಬಹುದು, ಆದರೆ ಉಳಿಸಿಕೊಳ್ಳಲು ಜ್ಞಾನ ಎನ್ನುವುದು ಪಡೆದುಕೊಳ್ಳಲೇಬೇಕು. ಭೂಮಿಗೆ ಒಬ್ಬನೇ ಸೂರ್ಯ ಹಗಲಿಗೆ ಮತ್ತು ಒಬ್ಬನೇ ಚಂದ್ರ ഇരുಳಿಗೆ. ಯಾವುದೇ ಮನುಷ್ಯನಿಗೆ ಹೆತ್ತ ತಾಯಿಯೂ ಒಬ್ಬಳೇ, ಅದೇ ಮನುಷ್ಯನಿಗೆ ಒಂದೇ ನಾಲಿಗೆ, ಆದರೆ ಅವನ ಮಾತು ಹಾಗೂ ನಿರ್ಧಾರ ಮಾತ್ರ ಒಂದೇ ಆಗಿ ಇರುವುದಿಲ್ಲ. ಹಣಕ್ಕಿಂತ ಮನುಷ್ಯನಿಗೆ ಬೆಲೆ ಹೆಚ್ಚು, ಏಕೆಂದರೆ ಹಣಕ್ಕೆ ಸ್ವಯಂ ಚಲನೆ ಶಕ್ತಿ ಇಲ್ಲ, ಆದರೆ ಮನುಷ್ಯನಿಗೆ ಸ್ವಯಂ ಚಲನೆ ಶಕ್ತಿ ಇದೆ. ಅದರ ಅರ್ಥ ಮನುಷ್ಯನೇ ಬೇಕು, ಹಣವನ್ನು ಚಲಾಯಿಸಬೇಕು. ತಂದೆ ಇಲ್ಲದ ಮನೆ, ಮೇಷ್ಟ್ರು ಇಲ್ಲದ ತರಬೇತಿ, ಡ್ರೈವರ್ ಇಲ್ಲದೆ ಇರುವಂತಹ ಬಸ್ಸು, ಹತೋಟಿಗೆ ಬಾರದ ಮನಸ್ಸು, ಸೂತ್ರವಿಲ್ಲದ ಗಾಳಿ ಪಟ ಇದ್ದಂತೆ. ಗೌರವವನ್ನು ಕೇಳಿ ಪಡೆಯುವುದು ಅಲ್ಲ, ನಿಮ್ಮ ವ್ಯಕ್ತಿತ್ವವನ್ನು ನೋಡಿ ಬೇರೆಯವರು ನಿಮಗೆ ಕೊಡುವುದು. ಕೇಳಿ ಪಡೆಯುವುದಕ್ಕಿಂತ ತಾನಾಗಿ ಹರಿದು ಬರುವ ಗೌರವಕ್ಕೆ ಬೆಲೆ ಹೆಚ್ಚು. ಅಂತಹ ಗೌರವವನ್ನು ಸಂಪಾದಿಸಿಕೊಳ್ಳಲು ನೀವು ಪ್ರಯತ್ನವನ್ನು ಪಡಬೇಕು. ಒಮ್ಮೆ ದನ, ಕರು, ಕುದುರೆಗಳಿಗೆ ಚಾಟಿ ಏಟು, ಹಣ್ಣು ತುಂಬಿರೋ ಮರಗಳಿಗೆ ಕಲ್ಲಿನ ಏಟು, ಏಳಿಗೆ ಸಾಧಿಸುತ್ತಿರುವ ಮನುಷ್ಯನಿಗೆ ಜನರ ಕಣ್ಣೇಟು ಎಂದಿಗೂ ಕೂಡ ತಪ್ಪಿದ್ದಲ್ಲ. ಇದನ್ನು ಅರಿತು ಜೀವನವನ್ನು ಮಾಡಿ. ಮನುಷ್ಯ ಯಾವುದೇ ಕುಟುಂಬದಲ್ಲಿ ಜನಿಸಿದರೂ ಕೂಡ ಪ್ರೀತಿಯನ್ನು ಹೊರಗಡೆ ಜನರಿಂದ ಪಡೆಯುತ್ತಾನೆ, ದ್ವೇಷವನ್ನು ತನ್ನದೇ ಮನೆಯವರಿಂದ ಅಥವಾ ಸಂಬಂಧಗಳಿಂದ ಪಡೆಯುತ್ತಾನೆ. ಕಷ್ಟ ಎನಿಸಿದರೂ ಕೂಡ ಇದೇ ಸತ್ಯ. ಜೀವನವೊಂದು ನಾಟಕ ರಂಗವಿದ್ದಂತೆ. ಬದುಕಲು ಕೆಲವು ಜನ ಬಣ್ಣ ಹಚ್ಚಿಕೊಂಡು ನಾಟಕವಾಡಿದರೆ ಮತ್ತು ಕೆಲವರು ಬಣ್ಣ ಹಚ್ಚದೆಯೇ ನಾಟಕವನ್ನು ಮಾಡುತ್ತಾರೆ. ವ್ಯತ್ಯಾಸ ಏನೆಂದರೆ ಬಣ್ಣ ಹಚ್ಚಿಕೊಂಡು ನಾಟಕವಾಡುವವರು ಅವರ ಜೀವನಕ್ಕಾಗಿ ನಟಿಸುತ್ತಾರೆ, ಬಣ್ಣ ಹಚ್ಚದೆಯೇ ನಾಟಕ ಆಡುವವರು ತಮ್ಮದೇ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಅಗತ್ಯಕ್ಕಿಂತ ಹೆಚ್ಚಿನ ಮಾತು ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡಿದರೆ, ಅಗತ್ಯಕ್ಕಿಂತ ಹೆಚ್ಚಿನ ಸಿಹಿ ತಿನ್ನುವುದು ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ. ಅಗತ್ಯಕ್ಕಿಂತ ಏನೇ ಹೆಚ್ಚು ಉಪಯೋಗಿಸಿದರೂ ಕೂಡ ಅದು ನಿಮಗೆ ಹಾನಿಯನ್ನೇ ಉಂಟು ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಸಣ್ಣ ಸಣ್ಣ ಮಳೆ ಹನಿ ಸೇರಿ ಬೃಹತ್ ನೀರಿನ ಹೊಂಡ ಆಗಬಹುದು, ಆದರೆ ನಿಮ್ಮ ಚಿಕ್ಕ ಚಿಕ್ಕ ಪ್ರಗತಿಯ ಹೆಜ್ಜೆ ಮುಂದಿನ ಬೃಹತ್ ಯಶಸ್ಸನ್ನು ತಂದು ಕೊಡುವುದಿಲ್ಲವೇಕೆ? ನಗುಮುಖವನ್ನು ಅರಳಿಸುತ್ತದೆ, ಸಂತೋಷ ಹೃದಯವನ್ನು ಅರಳಿಸುತ್ತದೆ, ವಿಶ್ವಾಸ ಸಂತೋಷವನ್ನು ಅರಳಿಸುತ್ತದೆ, ಜ್ಞಾನ ಜೀವನವನ್ನು ಅರಳಿಸುತ್ತದೆ. ತಾಯಿ ತುತ್ತು ಕೊಟ್ಟರೆ ತಂದೆ ಜೀವನವನ್ನು ಕೊಡುತ್ತಾನೆ, ಹೆಂಡತಿ ಪ್ರೀತಿಯನ್ನು ಕೊಟ್ಟರೆ ಮಗ ಮತ್ತು ಮಗಳು ಕೀರ್ತಿ ಮತ್ತು ಸಂತೋಷವನ್ನು ಕೊಡುತ್ತಾರೆ. ನೀನು ಬೇಕು ಅಂತ
ಹೇಳೋ ಸಾವಿರಾರು ಜನರ ಮಧ್ಯೆ ನೀನೇ ಬೇಕು ಅನ್ನುವ ಒಬ್ಬ ಒಳ್ಳೆಯ ಗೆಳೆಯ ಅಥವಾ ಗೆಳತಿ ಸಾಕು ಜೀವನ ಎಷ್ಟೋ ಕಷ್ಟಗಳಿಗೆ ಉತ್ತರ ಎನ್ನುವುದು ಹುಡುಕುವುದಕ್ಕೆ. ಕೋರಿಕೆ ನಿನ್ನದು, ಈಡೇರಿಸುವಿಕೆ ನನ್ನದು, ಬಾಳು ನಿನ್ನದು, ಬಾಳಿಸುವಿಕೆ ನನ್ನದು, ಜೀವ ನಿನ್ನದು, ಆತ್ಮ ನನ್ನದು, ಶ್ರಮ ನಿನ್ನದು, ಫಲ ನನ್ನದು, ಭಕ್ತಿ ನಿನ್ನದು, ಆಶೀರ್ವಾದ ನನ್ನದು ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ನಟನೆಗೂ ನಿಯತ್ತಿಗೂ ಇರುವ ವ್ಯತ್ಯಾಸ ಏನೆಂದರೆ, ನಟನೆ ಬಲ್ಲವನು ಎಲ್ಲರಿಗೂ ಕೂಡ ಮೋಸವನ್ನು ಮಾಡುತ್ತಾನೆ, ನಿಯತ್ತಾಗಿ ಇರುವವನು ಎಲ್ಲರಿಂದಲೂ ಕೂಡ ಮೋಸ ಹೋಗಿರುತ್ತಾನೆ. ಇದ್ದಷ್ಟು ದಿನ ಜೀವನ ನಿಭಾಯಿಸಿದ್ದಷ್ಟು ದಿನ ಜವಾಬ್ದಾರಿ ಇಟ್ಟುಕೊಂಡು ನಡೆದಷ್ಟು ದಿನ ಸಂಸಾರ, ಪಡೆದಷ್ಟೇ ಪುಣ್ಯ, ಗಳಿಸಿಕೊಂಡಷ್ಟು ದಿನ ಸಂಪತ್ತು, ಓದಿದಷ್ಟು ವಿದ್ಯೆ ಎಲ್ಲವನ್ನ ಒಂದು ದಿನ ಬಿಟ್ಟು ಹೋಗಲೇಬೇಕು ಎನ್ನುವುದನ್ನು ಮರೆಯಲೇಬೇಡಿ. ಶ್ರಮವಿಲ್ಲದೆ ಯಾರೂ ಕೂಡ ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ. ಅದೃಷ್ಟವನ್ನು ಕಾದು ಶ್ರಮವನ್ನು ನಿರ್ಲಕ್ಷ್ಯ ಮಾಡುವುದಕ್ಕೆ ಹೋಗಬೇಡಿ. ಅದೃಷ್ಟ ನಿಮಗೆ ಹೇಳದೆಯೇ ಕೇಳದೆಯೇ ತಿಳಿಸದೆಯೇ ಬರುತ್ತೆ. ಆದರೂ ಕೂಡ ಶ್ರಮ ಪಡದೆ ಯಶಸ್ಸನ್ನು ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ. ಸಾವು ವ್ಯಕ್ತಿಯ ಜೀವನದ ಕೊನೆಯೂ ಆಗಬಹುದು, ಬೇರೆಯವರ ಸಮಸ್ಯೆಗಳಿಗೂ ಕೂಡ ಆಗಬಹುದು, ಮತ್ತೊಬ್ಬರ ಹೊಸ ಅಧ್ಯಾಯವೂ ಕೂಡ ಆಗಬಹುದು. ಸಾವಿಗೆ ಕೊನೆ ಎನ್ನುವುದೇ ಇಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಮಾನಸಿಕ ನೆಮ್ಮದಿ ಕಳೆದುಕೊಂಡು ಸುಳ್ಳು ಹೇಳಿ ಬೇಕಾದರೂ ಕೂಡ ಪಡೆದುಕೊಂಡು ಅನ್ಯಾಯ ಮಾರ್ಗದಲ್ಲಿ ಶ್ರೀಮಂತರಾಗುವುದು ಕಷ್ಟಕರವೇನೂ ಅಲ್ಲ. ಆದರೆ ಸತ್ಯವನ್ನು ನುಡಿದು ನ್ಯಾಯ ಮಾರ್ಗದಲ್ಲಿ ನಡೆದು ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳದೆ ನೆಮ್ಮದಿಯಾಗಿ ಇರುವುದು ನಿಮ್ಮ ಕುಟುಂಬಕ್ಕೆ ಹಾಗೂ ನಿಮಗೆ ಒಳ್ಳೆಯದಾಗಲ್ಲವಾ? ತಾತ್ಕಾಲಿಕ ಸುಖಕ್ಕಿಂತ ದೀರ್ಘಕಾಲದ ನೆಮ್ಮದಿಯ ಜೀವನ ಎನ್ನುವುದು ಉತ್ತಮ ಎನ್ನುವುದನ್ನು ಮರೆಯಲೇಬೇಡ. ಪರಿಶ್ರಮ ಪಟ್ಟಿದ್ದಕ್ಕೆಲ್ಲ ದಕ್ಕಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಹಾಗಂತ ನಿರಾಶರಾಗುವುದು ಬೇಡ. ದಕ್ಕಿಸಿಕೊಳ್ಳಲು ಬೇರೊಂದು ರೀತಿಯಲ್ಲಿ ಕ್ರಮಬದ್ಧವಾಗಿ ಮತ್ತೊಮ್ಮೆ ಪ್ರಯತ್ನಿಸಿ ನೋಡಬಹುದು ಅಲ್ಲವೇ? ನಿಮ್ಮನ್ನು ಕೆಣಕಲು ಬರುವವರಿಗೆ ಆರ್ಭಟದಿಂದಲೇ ಉತ್ತರವನ್ನು ಕೊಡಬೇಕು ಎಂದೇನೂ ಕೂಡ ಇಲ್ಲ. ತಾಳ್ಮೆಯಿಂದಲೂ ಕೂಡ ಉತ್ತರವನ್ನು ಕೊಡಬಹುದು. ಯೋಚನೆಯನ್ನು ಮಾಡಿ ನೋಡಿ. ಪ್ರಪಂಚವೇ ಹೀಗೆ. ಜೀವನದ ಕಷ್ಟ ದುಃಖಗಳ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಬದುಕಬೇಕಾದವರು ಸಾಯುವುದಕ್ಕೆ ಹಾತೊರೆಯುತ್ತಾರೆ. ಸಾಯುವ ಹಂತದಲ್ಲಿ ಇರುವವರು ಎಲ್ಲ ಕಷ್ಟ ಸುಖಗಳನ್ನು ದಾಟಿ ಹೋಗುವವರು. ಸಾವು ಹತ್ತಿರ ಬಂದಾಗ ಇನ್ನಷ್ಟು ದಿನ ಬದುಕಲು ಪ್ರಯತ್ನವನ್ನು ಪಡುತ್ತಾರೆ. ಆದರೆ ಅದು ಎಂದಿಗೂ ಕೂಡ ಸಾಧ್ಯವೇ ಆಗದೇ ಇರುವಂತಹ ಕೆಲಸ. ಇದನ್ನು ಅರಿತು ಜೀವನವನ್ನು ಮಾಡುವುದನ್ನು ಕಲಿಯಬೇಕು. ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲನ್ನು ಕುಡಿದರೆ ಪ್ರಪಂಚಕ್ಕೆ ಗೊತ್ತಾಗುವುದಿಲ್ಲ ಎಂಬಂತೆ ಎಷ್ಟೋ ಜನ ಸತ್ಯವೇನೆಂದು ಬೇರೆಯವರಿಗೆ ಗೊತ್ತಿದೆ ಎಂದು ತಿಳಿದಿದ್ದರೂ ಕೂಡ ಆ ಸತ್ಯವನ್ನು ಮರೆಮಾಚಿ ತಾವು ಆ ಕೆಲಸವನ್ನು ಮಾಡೇ ಇಲ್ಲವೆಂಬಂತೆ ಸಾಬೀತುಪಡಿಸುತ್ತಲೇ ಬದುಕುತ್ತಿರುತ್ತಾರೆ. ಬಂದ ಸಮಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳದೇ ಇದ್ದರೆ ಆ ಸಮಯ ಎನ್ನುವುದು ಮತ್ತೊಮ್ಮೆ ಬರುವುದೇ ಇಲ್ಲ. ಪ್ರಪಂಚದಲ್ಲಿ ನೋಡುವುದಕ್ಕೆ ಚೆನ್ನಾಗಿ ಕಾಣುವವರು, ಒಳ್ಳೆಯ ಮಾತನಾಡುವವರೆಲ್ಲರೂ ಕೂಡ ಒಳ್ಳೆಯವರಲ್ಲ. ನಾಲಿಗೆ ಹಿತವಾಗಿ ಮಾತನಾಡದೇ ಇದ್ದರೆ ಅವರ ಮನಸ್ಸು ಬುದ್ಧಿ ಬೇರೆ ಯಾವುದೋ ಸಂಚು ರೂಪಿಸುತ್ತಿರುತ್ತದೆ. ಹಾಗಾಗಿ ನಿಮ್ಮ ಬುದ್ಧಿಯನ್ನು ತೀಕ್ಷ್ಣಗೊಳಿಸಿ ಎಚ್ಚರದಿಂದ ಇರಲು ಪ್ರಯತ್ನವನ್ನು ಪಡಿ. ತಲೆಬಾಗಿಸಿ ಕೇಳಿಕೊಳ್ಳುತ್ತಿದ್ದೇನೆ ಹೇಳುವವರು ಹೇಳುತ್ತಲೇ ಇರುತ್ತಾರೆ. ಯಾವುದು ಸರಿ, ಯಾವುದನ್ನು ಕೇಳಬೇಕು ಅಂಥವರನ್ನು ಮಾತ್ರ ಕೇಳಿ ಎಲ್ಲದಕ್ಕೂ ಒಪ್ಪಿಗೆ ಕೊಡುವುದಕ್ಕೆ ಹೋಗಲೇಬೇಡಿ. ಅವರವರ ಸ್ವಾರ್ಥಕ್ಕೆ ಬೇರೆಯವರನ್ನು ಬಲಿಪಶು ಮಾಡುವವರ ಜೀವನ ಒಂದು ದಿನ ಅವರು ನಂಬಿದ ವ್ಯಕ್ತಿಗಳಿಗಿಂತ ಅಥವಾ ಹೊರಗಿನ ವ್ಯಕ್ತಿಗಳಿಗಿಂತ ಅವರ ಜೀವನವು ಊಹಿಸಲು ಆಗದೇ ಇರುವಂತಹ ಸಮಸ್ಯೆಗಳಿಂದ ಹೊರಬರಲಾರದೆ ತತ್ತರಿಸಿ ಹೋಗುವ ಕಾಲ ಮುಂದೊಂದು ದಿನ ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.